ಏನಂತಂದರೆ ಮೊನ್ನೆ ಅವತ್ತು ದರ್ಶನ್ ಸರ್ ಸ್ಟೇಷನ್ ಹತ್ರ ಬಂದು ಕೂಡ ನೀವು ಒಳಗಡೆ ಹೋಗಿದ್ರಿ. ಏನಾಯಿತು ಆ್ಯಕ್ಚುಲಿ ಅಲ್ಲಿ ಮಾತಾಡಲಿಲ್ಲ, ಶಬ್ದ ಕೇಳಿಸಿಲ್ಲ ಕೆಲವೊಂದು ಇದಕ್ಕೆ. ಆ್ಯಕ್ಚುಲಿ ರಾಕ್ಲೈನ್ ಸರ್ ಮಾತಾಡಿದ್ದಾರೆ, ದರ್ಶನ್ ಸರ್ ಮಾತಾಡಿಲ್ಲ. ಏನಾಯ್ತು ಎಕ್ಸಾಕ್ಟ್ಲಿ ಒಳಗಡೆ ಅಂತ? ಸರ್ ಏನು ಲೀಗಲ್ ಪ್ರೊಸೀಜರ್ ಇದೆ ಆ ಥರ ಅವರು ಸ್ಟೇಟ್ಮೆಂಟ್ ತೊಗೋಬೇಕು. ಸ್ಟೇಟ್ಮೆಂಟ್ ತೊಗೊಂಡು ಸೈನ್ ಮಾಡಿಕೊಂಡು ಅವ್ರೇನು ಮಾಡಬೇಕು ಸರ್ಕಾರ ಇದು ಪೊಲೀಸ್ ಇಲಾಖೆ ಅದನ್ನು ಮಾಡಿದ್ರು. ಅದಕ್ಕೆ ಡಿವಾಸ್ ಸಾಮಾನ್ಯ ಪ್ರಜೆ ಥರ ನಾನೊಬ್ಬ ಈ ಕಾನೂನಲ್ಲಿ ಬದ್ಧವಾಗಿದ್ದೀನಿ ಅಂತ ಅವ್ರು ಯಾವುದೇ ರೀತಿ ಸ್ಟಾರ್ಡಮ್ ಇಲ್ದೇ ಎಲ್ಲರೂ ಜೊತೆಲೇ ಕರ್ಕೊಂಬಂದು ಎಲ್ಲರೂ ಸ್ಟೇಟ್ಮೆಂಟ್ ಏನು ಇಟ್ಕೊಟ್ಟು ಅವರು ಸೈನ್ ಮಾಡಿ ಆಚೆ ಬಂದರು. ಮಾತಾಡುವಂಥ ವಿಷಯ ಅಲ್ಲ, ಏನೂ ಇರಲಿಲ್ಲ. ಮಾತಾಡೋ ವಿಷಯಕ್ಕೆ ಅದು ಇತ್ಯರ್ಥ ಆಗುವಂಥ ವಿಷಯ ಅದು. ಅದಕ್ಕೆ ಅವ್ರು ಹೇಳ್ಬಿಟ್ಟು ಹೋಗಿದ್ದು ಉಪಾಧ್ಯಕ್ಷ ಬರ್ತದೆ 26ಕ್ಕೆ ನೋಡಿ ಅಂತ ಹೇಳ್ಬಿಟ್ಟು ಹೋದರು. ಅವ್ರು ರಾಕ್ಲೈನ್ ಸರ್ ಹೇಳಿದ್ದು ಅಷ್ಟೇ, ನೀವು ಇದು ಸಿಗ್ನಲ್ ಜಂಪ್ ಕೇಸ್, ಇದು ಸಿಗ್ನಲ್ ಜಂಪ್ ಆದಷ್ಟು ಇದೊಂದು ಮ್ಯಾಟರ್ ಅಷ್ಟೇ. ಇದು ದೊಡ್ಡದು ಮಾಡ್ತಾರೆ ಅಂದರೆ ರಾಜಕೀಯ ಷಡ್ಯಂತ್ರ ಇದೆ. ಯಾರು ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು, ರಾಕ್ಲೈನ್ ಸರ್ ಗೊತ್ತು, ತುಂಬ ಜನಕ್ಕೆ ಗೊತ್ತು ಇದನ್ನು ಯಾರು ಮಾಡಿದ್ದಾರೆ ಅಂತ. ಆ ವ್ಯಕ್ತಿಗೆ ಹೇಳಲ್ವಾ, ಅದು ಒಳ್ಳೆತನ ಅಲ್ಲ. ಇದು ಏನೋ ಮಾಡಿದ್ದಾರೆ, ಅಥವಾ ಏನೇ ಆಯಿತು ನೋಡಿದ್ರಲ್ಲ, ದರ್ಶನ್ ಸರ್ ಬಂದು ಇಳಿಬೇಕಾರೆ 4,000-5,000 ಜನ ಆಚೆ ನಿಂತಿದ್ದಾರೆ. ಬಿಗಿನಿಂಗ್ ಅವ್ರು ಬರ್ಬೇಕಾದ್ರೆ 25 ಜನ ಪೊಲೀಸ್ ಅಂತ ಇಟ್ಕೊಂಡಿದ್ದಂಥವ್ರು ಜನ ನೋಡ್ಬಿಟ್ಟು ಮಲ್ಲೇಶ್ವರಂ ಸ್ಟೇಷನ್ ಎಲ್ಲ ಸ್ಟೇಷನಿಂದ 125 ಜನ ಪೊಲೀಸ್ನವ್ರು ಬಂದಿದ್ದಾರೆ ಜನ ಕಂಟ್ರೋಲ್ ಮಾಡೋಕ್ಕೆ. ನಾವು ಯಾವ ರೀತಿ ಪ್ರಚಾರನೂ ಕೊಟ್ಟಿರಲಿಲ್ಲ, ಏನಿಲ್ಲ. ಅದು ಅಭಿಮಾನದ ಹೊಳೆ ಅದು, ಓಕೆನಾ. ಡಿ ಬಾಸ್ ನಿಂತಿದ್ದಂಥ ಅವರು ಅಭಿಮಾನದ ಗೋಡೆ ಅದು, ಓಕೆನಾ. ಅವರು ಲಾಯರ್ಗಳ ಡಿಸ್ಟರ್ಬ್ ಮಾಡಿದ್ರಾ? ಏನಿಲ್ಲ. ಸಾಮಾನ್ಯ ಪ್ರಜೆ ಥರ ಬಂದರು, ಕೂತರು, ಎಲ್ಲರೂ ಮಾತಾಡ್ಸಿದ್ರು. ಒಂದು ಕಡೆ ಕೂತರು, ಮೇಡಮ್ಗೆ ಏನು ರೆಸ್ಪೆಕ್ಟ್ ಕೊಡ್ಬೇಕಾಯ್ತು, ಇನ್ಸ್ಪೆಕ್ಟ್ ಕೊಟ್ಟರು, ಸೈನ್ ಹಾಕಿದ್ರು, ಬಂದರು ಅಷ್ಟೇ. ಇದರಿಂದ ಆ ವ್ಯಕ್ತಿಗೆ ಏನು ಸಿಕ್ತು? ಏನೂ ಇಲ್ಲ. ಕಾಟೇರ ಸಕ್ಸಸ್ನ ಡೈವರ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಯಾಕೆಂದರೆ ಒಂದು ಒಳ್ಳೆ ಕೆಲಸ ನಡೀತಾ ಇರಬೇಕಾದ್ರೆ ಯಾವಾಗಲೂ ಬೆಳೀತದೆ ಹೊರತು ಕುಗ್ಗಲ್ಲ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಆ ವ್ಯಕ್ತಿ ಬಿಟ್ಟು ಎಲ್ಲ ಚೆನ್ನಾಗಿದೆ. ಆ ವ್ಯಕ್ತಿ ಕನ್ನಡ ಚಿತ್ರರಂಗಕ್ಕೆ ಅದು ಕೆಟ್ಟ ಹುಳ. ಅದು ಈ ಥರ ಮಾಡ್ತಾ ಇದ್ದಾನಲ್ಲ, ಅವ್ನು ತುಂಬ ಕೆಟ್ಟ ಹುಳ. ಆ ವ್ಯಕ್ತಿ ಯಾರನ್ನೂ ಈ ಥರ ಬೆಳೆಗೆ ಬಿಡಲ್ಲ ನನಗೆ ಗೊತ್ತಿರೋಂಗೆ. ಬಟ್ ಭಗವಂತನ ಒಂದಿನ ಅವರು ಸಿನಿಮಾಗಳು ಮಾಡ್ತಾರೆ, ಆಗ್ಬೇಕಾದ್ರೆ ಆಗುತ್ತೆ ಸರ್. ಸೊ ಕೊನೆಯದಾಗಿ ನಿಮ್ಮದು ಸಿನಿಮಾ ಸ್ಟಾರ್ಟ್ ಆಗ್ತೈತೆ ಫೆಬ್ರವರಿಗೆ ಅಂತ ಹೇಳಿದ್ರಿ. ಯಾವ ಥರ ಪ್ಲ್ಯಾನ್ ಮಾಡಿದ್ದೀರ ಅಂತ? ಸೊ ಎಲ್ಲ ಪ್ಲ್ಯಾನ್ ಆಗ್ತಾಯಿದೆ. ಈಗ ಸಕ್ಸಸ್ ಎನರ್ಜಿ ರಾಕ್ಲೈನ್ ಸರ್ಗೆ ಒಂದು ಒಳ್ಳೆ ಹುಮ್ಮಸ್ ಕೊಟ್ಟಿದೆ. ಅವ್ರ ಜೊತೆ ಈಗ ನಾವು ರಾಕ್ಲೈನ್ಸ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಆವಾಗಿದ್ದಂಥ ಒಂದು ಎನರ್ಜಿನೇ ಬೇರೆ, ಬಟ್ ಇವಾಗ ಎನರ್ಜಿನೇ ಬೇರೆ. ಸಕ್ಸಸ್ ಪ್ರೊಡಕ್ಷನ್ ಜೊತೆ, ಸಕ್ಸಸ್ ಟೀಮ್ ಜೊತೆ ಹೇಗೆ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ ಅಭಿ ಸರ್ ಜೊತೆ. ಫೆಬ್ರವರಿಲಿ ನಮ್ಮ ತಂಡದೊಬ್ರದ್ದು ಒಂದು ದೊಡ್ಡ ಹಬ್ಬ ಇದೆ. ಆ ದಿನದಿಂದನೇ ಒಂದು ಪ್ರಾರಂಭ ಆಗಬೇಕು ಅಂತ ಒಂದಷ್ಟು ಮಾತುಕತೆಗಳಾಗಿದೆ. ಸದ್ಯದಲ್ಲೆಲ್ಲ ಪ್ರಾರಂಭ ಆಗುತ್ತೆ. ಮಹೇಶ್ ಪ್ರಮೋಷನ್ ಮಾಡ್ಕೊಂಡೇ ಇದ್ದಾನೆ, ಡೈರೆಕ್ಷನ್ ಮಾಡಲ್ಲ 2 ಇಯರ್ಸಿಂದ ಅನ್ನೋರಿಗೆ ಒಂದೊಳ್ಳೆ ಸಿನಿಮಾ ಮುಖಾಂತರ ಆನ್ಸರ್ ಕೊಡೋಣ ಅಂತ ಈಗ ಮತ್ತೆ ಬಂದಿದ್ದೀವಿ ಅಷ್ಟೇ ಸರ್. ಶುಭವಾಗಲಿ ಸರ್. ಕ್ವಾಲಿಟಿ ಸಿನಿಮಾ, ಕ್ವಾಂಟಿಟಿ ಸಿನಿಮಾ, ನಿಮ್ಮವೆಲ್ಲ ಕ್ವಾಲಿಟಿ ಸಿನಿಮಾ ಆಗಿ ಬರಲಿ ಅಂತ ಹೇಳ್ತಾ ಮುಗಿಸ್ತೇನೆ ಸರ್. ಥ್ಯಾಂಕ್ ಯು.